Hello everyone, welcome to Sanmarga classes. Let us see question number 20 of chapter Sound. What causes noise pollution? ಹಾಗಿದ್ರೆ noise pollution ಗೆ reasons ಅನ್ನ ಬರಿಬೇಕು. See, what is noise pollution? You know about air pollution, water pollution, right? Air pollution ಮತ್ತೆ water pollution ಅಂದ್ರೆ ಏನು? Some unwanted chemicals present in air or they present in water, then it is called as air pollution or water pollution. Similarly, if unwanted and excessive noise is present in environment, then we call it as noise pollution. It is unwanted and excessive noise. Major causes of noise pollution are sounds of vehicles, explosions including bursting or crackers, machines and loudspeakers. These are some causes of noise pollution. ಟ್ರಾಫಿಕ್ ಅಲ್ಲಿ ವೆಹಿಕಲ್ಸ್ ಇರಬಹುದು, ಪೋ 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 ಅಂತ ಹಾರ್ನ್ ಆಗ್ತಿರುತ್ತೆ, ಅಥವಾ ಜೋರ್ ಎಕ್ಸಿಲರೇಟ್ ಕೊಟ್ಕೊಂಡು ಹೋಗೋದು, ಕೊರ್ರ ಅಂತ ಸೌಂಡ್ ಬರ್ತಿರುತ್ತಲ್ಲ ಅದಿರಬಹುದು, ಅಥವಾ ಎಕ್ಸ್ಪ್ಲೋಷನ್ಸ್ ಇನ್ಕ್ಲೂಡಿಂಗ್ ಬರ್ಸ್ಟಿಂಗ್ ಅಥವಾ ಕ್ರ್ಯಾಕರ್ಸ್ ಇಂದ ಆಗೋ ಎಕ್ಸ್ಪ್ಲೋಷನ್ಸ್ ಇರಬಹುದು. ಅಂಡ್ ಮಷಿನ್ಸ್ ಇಂದ ಬರುವಂತ ಸೌಂಡ್ ಇರಬಹುದು. ಡ್ರಿಲ್ಲಿಂಗ್ ಮಷಿನ್ ಫಾರ್ ಎಕ್ಸಾಂಪಲ್, ಡ್ರಿಲ್ಲಿಂಗ್ ಮಷಿನ್ ಅನ್ನ ಒಂದೇ ಸಮನೆ ಡ್ರಿಲ್ ಮಾಡ್ತಾ ಇದ್ರೆ ಆ ಸೌಂಡ್, ಇಟ್ ಈಸ್ ಹೈಲಿ ಇರಿಟೇಟಿಂಗ್ ಅಂಡ್ ಆಲ್ಸೋ ಕಾಸಸ್ ನಾಯ್ಸ್ ಪೊಲ್ಯೂಷನ್. ಅಂಡ್ ಲೌಡ್ ಸ್ಪೀಕರ್ಸ್, ದೊಡ್ಡ ಫಂಕ್ಷನ್ ಅಲ್ಲಿ ಎಲ್ಲ ಟೈಮಲ್ಲಿ ಜಾತ್ರೆಯಲ್ಲಿ ಎಲ್ಲ ಲೌಡ್ ಸ್ಪೀಕರ್ಸ್ ಹಾಕಿರ್ತಾರೆ ಅಲ್ವಾ, ಇಟ್ ಕಾಸಸ್ ನಾಯ್ಸ್ ಪೊಲ್ಯೂಷನ್. ಆಲ್ಸೋ ಕನ್ಸ್ಟ್ರಕ್ಷನ್ ವರ್ಕ್ ಕೆಲವೊಮ್ಮೆ ನಾಯ್ಸ್ ಅನ್ನ ಇರ್ಬೋದು, ಅಥವಾ ಡೆಮಾಲಿಶ್ ಮಾಡ್ತಾ ಇರ್ಬೋದು. ದೀಸ್ ಆರ್ ಡಿಫರೆಂಟ್ ಕಾಸಸ್ ಆಫ್ ನಾಯ್ಸ್ ಪೊಲ್ಯೂಷನ್. ನಾಯ್ಸ್ ಪೊಲ್ಯೂಷನ್ ಅಂದ್ರೆ ನಮ್ಗೆ ಯಾವ್ದು ಅನ್ವಾಂಟೆಡ್ ನಾಯ್ಸ್ ಇದೆ ಅದನ್ನ ಉಂಟು ಮಾಡುತ್ತೆ. ಹಾಗಿದ್ರೆ ನಾಯ್ಸ್ ಪೊಲ್ಯೂಷನ್ ಅನ್ನ ಹೌ ಟು ರೆಡ್ಯೂಸ್ ದಿಸ್ ನಾಯ್ಸ್ ಪೊಲ್ಯೂಷನ್ ಅಂತಂದ್ರೆ ಅನ್ನೆಸೆಸರಿ ಹಾರ್ನ್ ಹಾಕೋದೆಲ್ಲ ಮಾಡಬಾರ್ದು. ಅಂಡ್ ಲೌಡ್ ಸ್ಪೀಕರ್ಸ್ ಜಾಸ್ತಿ ಯೂಸ್ ಮಾಡದೇ ಇರೋದು, ಅದ್ರ ವಾಲ್ಯೂಮ್ ಅನ್ನ ಕಡಿಮೆ ಇಟ್ಕೊಳ್ಳೋದಿರ್ಬೋದು, ಅಥವಾ ಜಾಸ್ತಿ ಪ್ಲಾಂಟ್ಸ್ ಅನ್ನ ಬೆಳೆಸೋದಿರ್ಬೋದು. ದೇ ಅಬ್ಸಾರ್ಬ್ ನಾಯ್ಸ್, ಸೊ ದೇ ರೆಡ್ಯೂಸ್ ನಾಯ್ಸ್ ಪೊಲ್ಯೂಷನ್. ಹಾಗಾಗಿ ಇದೆಲ್ಲ ಮಾಡೋದ್ರಿಂದ ನಾವು ನಾಯ್ಸ್ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಬಹುದು. ಇಲ್ಲಿ ನಾಯ್ಸ್ ಪೊಲ್ಯೂಷನ್ ಯಾವ ಕಾರಣದಿಂದ ಆಗುತ್ತೆ ಅಂತ ಕೇಳಿದ್ದಾರೆ. ಯು ಕ್ಯಾನ್ ರೈಟ್ ಆಲ್ ದೀಸ್ ಕಾಸಸ್. ಥ್ಯಾಂಕ್ ಯು.